ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಡೇಟ್ ಕೊಟ್ಬಿಟ್ಟಿದ್ರಿ ನೀವು 6ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ಆಗತ್ತೆ ಅಂತ ಹೇಳಿ. ನಿಜಾನ ಸರ್? ಏನ್ ಮಾಹಿತಿ ಹೈಕಮಾಂಡ್ ನಿಂದಲೇ ಮಾಹಿತಿ ಬಂದಿದೆಯಾ ಸರ್? ಹೆಂಗೆ ಎಲ್ಲ ಹೈಕಮಾಂಡ್ ವಿಷಯಕ್ಕೆ ಬಿಟ್ಬಿಟ್ಟಿದ್ವಿ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಕೊಟ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ. ಓಕೆ, ಹೈಕಮಾಂಡ್ ತೀರ್ಮಾನ ಕೊಟ್ಟಿದ್ದಕ್ಕೆ ಬದ್ಧವಾಗಿರ್ತೀರಿ ಅಂತ ಹೇಳಿದ್ರಿ. ಬಟ್ ಡೇಟ್ ನೀವು ಹೇಳ್ಬಿಟ್ರಲ್ಲ, ಹಂಗಾಗಿ ಹೈಕಮಾಂಡ್ ಏನಾದ್ರೂ ಡೇಟ್ ಫಿಕ್ಸ್ ಮಾಡಿದ್ಯಾ ಅಂತ ಕುತೂಹಲ ಸರ್. ಏನೋ ನಾವು ನಂಬಿಕೆ ವಿಶ್ವಾಸ ಸಂಸ್ಕೃತಿಲಿ ಬೆಳೆದಂತ ಜನ, ಏನೋ ನಮ್ ಗುರುಗಳು ಹೇಳಿದ್ರು, ನಾನು ಹೇಳ್ತಾ ಇದ್ದೀನಿ. ಅದ್ರ ಪ್ರಕಾರವಾಗಿ ಅವ್ರು ಯಾರ ಯೋಗ ಇದೆ ಆಗ್ತಾರೆ ಅಂತ ಹೇಳವ್ರೆ, ನಾನು ಹೇಳಿದ್ದೀನಿ. ಅಂದ್ರೆ ಗುರುಗಳು ಅಂದ್ರೆ ಯಾರು ಸರ್? ಯಾರೋ ನಮ್ ಗುರುಗಳು. ಡಿ ಕೆ ಶಿವಕುಮಾರ್ ಅವರು ಹೇಳಿರೋದಾ ಅಥವಾ ಬೇರೆ ಯಾರು ಹೇಳಿರೋದು ಸರ್ ಡೇಟ್? ಇಲ್ಲ, ನಮ್ಮ ಯಾರಾದ್ರೂ ದೈವ ಭಕ್ತರು ಯಾರು ಇರ್ತಾರಲ್ಲ, ಶರಣರು ಯಾರು ಇರ್ತಾರಲ್ಲ, ಓಕೆ, ಅಲ್ಲಿ ಯಾರಾದ್ರೂ ನಮ್ ರಾಜಕೀಯ ಭವಿಷ್ಯ ಹೇಳೋರು, ಯಾರಾದ್ರೂ ನಮ್ಗೆ ಒಬ್ಬರು ದಾತರು ಇರ್ತಾರ ಅಂತವ್ರು ಏನೋ ಮಾತು ನನಗೆ ಕೇಳಿದ್ದೀನಿ, ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದೀನಿ. ಅವ್ರಿಗೆ ಹೇಳಿದ್ದಾರೆ ಆಯಾ ಬಂದ್ಗೊಂದು ಯೋಗ ಇದೆ, ಒಂದು 6ನೇ ತಾರೀಕು ಆಗ್ತಾರೆ ಅಂತ ಹೇಳವ್ರೆ. ಆ ಒಂದು ನಂಬಿಕೆ ವಿಶ್ವಾಸದಲ್ಲಿ ಹೇಳಿದ್ದೀನಿ. ಸರ್, ಈಗ ಡಿ ಕೆ ಶಿವಕುಮಾರ್ ಬಣ ಅಥವಾ ಸಿದ್ದರಾಮಯ್ಯ ಬಣ ಅಂತ ಏನೂ ಇಲ್ಲ ಅಂತ ನೀವು ಹೇಳ್ತೀರಿ ಮಾತನಾಡುವಂತಹ ಟೈಮಲ್ಲಿ? ಹೌದು, ಬಣ ಇಲ್ಲ, ಇಬ್ರು ಒಂದೇನೆ, ಇಬ್ರು ನಮ್ಮ ಪಕ್ಷದ ಆಸ್ತಿ, ಇಬ್ರು ನಮ್ಮ ನಾಯಕರೇನೆ. ಓಕೆ, ಬಟ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಬಹಳ ನೇರವಾಗಿ ಮಾತನಾಡುವವರಲ್ಲಿ ನೀವು ಮೊದಲಿಗರಾಗಿ ನಿಲ್ತೀರಿ ಸರ್. ಯಾವುದೇ ಭಯ ಇಲ್ಲದೆ, ಯಾವುದೇ ಅಂಜಿಕೆ ಇಲ್ಲದೆ, ಮುಜುಗರ ಇಲ್ಲದೆ, ಹಿಂಜರಿಕೆ ಇಲ್ಲದೆ ಮಾತನಾಡ್ತಿರಲ್ಲ ಸರ್. ಯಾಕೆ ಈ ರೀತಿಯ ಇಷ್ಟು ನಂಬಿಕೆ ವಿಶ್ವಾಸ ಹೆಂಗ್ ನಿಮ್ಗೆ ಅಂತ ಹೇಳಿ ಸರ್? ನೋಡಿ, ನಮ್ಮ ನಾಯಕರ ಒಂದು ಹೋರಾಟ, ಶ್ರಮ, ಬೆವರು, ಸಂಘಟನೆ 140 ಜನಕ್ಕೆ ತರುವುದರಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿ ಅವ್ರೆ. ಅದಕ್ಕೆ ನಾವು ಅವ್ರಿಗೊಂದು ಅವಕಾಶ ಬೇಕೇ ಬೇಕಲ್ಲ. ನಾನು ಈ ಜಿಲ್ಲೆ ಮಗ, ಈ ತಾಲೂಕಿನ ಮಗ, ನಮ್ಮ ಜಿಲ್ಲೆಯವರು, ನಮ್ಮೂರು ಆಗ್ಬೇಕು ಅನ್ನೋದು ಅಭಿಲಾಷೆ, ಆಸೆ ನಮ್ದು. ನಾನು ಅವ್ರ ಪರವಾಗಿ ನಿಂತಿದ್ದೀನಿ. ಓಕೆ, ನೀವು ಅವ್ರ ಪರವಾಗಿ ನಿಂತಿದ್ದೀರಿ, ಯಾವುದೇ ರೀತಿಯ ಭಯ ಹಿಂಜರಿಕೆ ಇಲ್ಲದೆ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಇವತ್ತು 6ನೇ ತಾರೀಕು ಅಂತ ಹೇಳ್ಬಿಟ್ರೆ, ದೇವನಹಳ್ಳಿನಲ್ಲಿ ಮಾಧ್ಯಮಗಳಿಗೆ ಮಾತಿಗೆ ಸಿಕ್ಕಿದ್ರು ಸರ್ ಡಿ ಕೆ ಶಿವಕುಮಾರ್ ಅವರು. ಅವರಿಗೆ ಇಕ್ಬಾಲ್ ಹುಸೇನ್ ಅವರು 6ನೇ ತಾರೀಕು ನೀವು ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ, ಏನ್ ಹೇಳ್ತೀರಿ ಸರ್ ಅಂತ ಕೇಳಿದ್ದಕ್ಕೆ, ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ್ಟ, ಅವ್ನ ಮಾತನ್ನ ಯಾರು ನಂಬಕ್ ಹೋಗ್ಬೇಡಿ ಅಂತ ನಿಮ್ಮದೇ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಏನ್ ಹೇಳ್ತೀರಿ ಇದಕ್ಕೆ? ಹೇಳಿ, ನಮ್ಮ ನಾಯಕರಿಗೆ ಹೇಳ್ಬೋದು, ಅವ್ರಿಗೆ ಅಧಿಕಾರ ಇದೆ, ಹೇಳಿ. ನಮ್ಮ ನಾಯಕರು ಏನ್ ಹೇಳಿದ್ರು ನಾನು ಸ್ವೀಕಾರ ಮಾಡ್ತೀನಿ. ನಂಬಕ್ ಹೋಗ್ಬೇಡಿ, ತಲೆ ಕೆಟ್ಟಿದೆ ಅವನಿಗೆ ಅಂತಂದ್ರು. ಅಂದ್ರೆ ನಿಮ್ ಹೇಳಿಕೆಯಿಂದ ಮುಜುಗರ ಆಗ್ತಿದೆ ಅಂತನಾ? ರೈಟ್, ಇಕ್ಬಾಲ್ ಹುಸೇನ್ ಅವರು ಕರೆ ಕಟ್ ಮಾಡಿದ್ದಾರೆ. ಅವರದ್ದೇ ನಾಯಕರು ಮಾತಿನ ಚಟ, ನಂಬೋದಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದ ಹಾಗೆ ಬಹುಶಃ ಇಕ್ಬಾಲ್ ಹುಸೇನ್ ಅವರ ಹೃದಯಕ್ಕೆ ನಾಡ್ತೋ ಏನೋ ಮಾತು, ಚುಚ್ಚಿದಂಗ ಆಯ್ತೋ ಏನೋ. ಯಾಕಂದ್ರೆ ಯಾವ ನಾಯಕರ ಪರವಾಗಿ ಅವ್ರು ಬ್ಯಾಟ್ ಬೀಸ್ತಿದಾರೋ ಅದೇ ನಾಯಕ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮಾತಿನ ಚಟ ಅಂತ ಅಂದ್ಬಿಟ್ರಲ್ಲ, ತಲೆ ಕೆಟ್ಟಿದೆ ಅಂತ ಅಂದ್ಬಿಟ್ರಲ್ಲ, ಅವ್ನ ಮಾತನ್ನ ಯಾರು ನಂಬಕ್ ಹೋಗ್ಬೇಡಿ ಅಂತ ಅಂದ್ಬಿಟ್ರಲ್ಲ, ಬಹುಶಃ ನೋವಾಯ್ತು ಅಂತ ಅನ್ಸುತ್ತೆ ಇಕ್ಬಾಲ್ ಹುಸೇನ್ ಅವರಿಗೆ. ಟಕ್ ಅಂತ ಫೋನ್ ಕಟ್ ಮಾಡಿದ್ದಾರೆ. ಅಲ್ಲಿ ತನಕ ಅವ್ರು ಏನ್ ಮಾತನಾಡಿದ್ರು ಅದನ್ನ ಕೇಳಿಸ್ಕೊಂಡ್ರಿ. ಅವರು ಗುರುಗಳು ಯಾರೋ ಹೇಳಿದ್ದಾರೆ ನಮ್ಗೆ, ದೈವದ ಮೇಲೆ, ದೇವರ ಮೇಲೆ ನಂಬಿಕೆ ಇರೋರು ನಾವು, ನಮಗೆ ಹೇಳಿದ್ದಾರೆ ಆ ದಿನಗಳಲ್ಲಿ ಆಗ್ತಾರೆ ಅಂತ ಅವ್ರು ಹೇಳಿದ್ದಾರೆ, ಹಂಗಾಗಿ ನಮಗೆ ವಿಶ್ವಾಸ ಇದೆ ಅಂತ ಹೇಳಿದ್ರು. ನಾನು ಹಂಗೂ ಕೇಳಿದೆ, ಹೈಕಮಾಂಡ್ ಅವ್ರು ಏನಾದ್ರು ಡೇಟ್ ಕೊಟ್ಟಿದ್ದಾರಾ ಅಂತ ಹೇಳಿ. ಹೈಕಮಾಂಡ್ ಅವರು ಕೊಡ್ತಾರೆ ಅಥವಾ ಹೈಕಮಾಂಡ್ ಅವರು ಅಂಥದ್ದೊಂದು ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಅಂತ ಹೇಳಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಆದ್ರೆ ಅವರ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಜುಗರವನ್ನ ತರ್ತಿದ್ಯಾ ಅಥವಾ ಇಕ್ಕಟ್ಟಿಗೆ ಸಿಕ್ಸ್ ಹಾಕ್ತಿದ್ಯಾ ಅಂತ ಕೇಳಿದ್ರೆ ಬಹುಶಃ ಹೌದು ಅನ್ನುವಂಥ ಆನ್ಸರ್ ಮಾಡಬೇಕು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ. ಅವರದ್ದೇ ಬಣದ ಶಾಸಕರು ಇಂತಹ ಹೇಳಿಕೆಯನ್ನ ಕೊಟ್ಟು ಅವರನ್ನ ಗೊಂದಲಕ್ಕೀಡು ಮಾಡ್ತಾರೆ ಅಥವಾ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾರೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಮುಜುಗರದ ಸನ್ನಿವೇಶ ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಬಹಳ ಸ್ಟ್ರಾಂಗ್ ಆಗಿತ್ತು ಅವರ ರಿಯಾಕ್ಷನ್. ಇಕ್ಬಾಲ್ ಹುಸೇನ್ ಅವರು 6ನೇ ತಾರೀಕು ನೀವು ಪಟ್ಟಕ್ಕೇರ್ತೀರಿ ಅಂತ ಹೇಳಿದ್ದಾರೆ ಅಂದಿದ್ದಕ್ಕೆ ಇಕ್ಬಾಲ್ ಹುಸೇನ್ ಅವ್ರಿಗೆ ಮಾತಿನ ಚಟ, ಅವನನ್ನ ನಂಬೋದಕ್ಕೆ ಹೋಗ್ಬೇಡಿ, ಅವನ ಮಾತು ನಂಬೋದಕ್ಕೆ ಹೋಗ್ಬೇಡಿ, ತಲೆ ಕೆಟ್ಟಿದೆ ಅವನಿಗೆ ಅಂತ ಹೇಳಿ ಗರಂ ಆಗಿ ಪ್ರತಿಕ್ರಿಯಿಸಿದ್ರು ಡಿ ಕೆ ಶಿವಕುಮಾರ್ ಅವರು. ನಮ್ಮ ನಾಯಕರು ಅವ್ರು ಏನ್ ಹೇಳಿದ್ರು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ಸೀದಾ ಫೋನ್ ಕಟ್ ಮಾಡಿದ್ರು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್. ಬಟ್ ಇಕ್ಬಾಲ್ ಹುಸೇನ್ ಅವರ ಒಂದು ಸ್ಟೇಟ್ಮೆಂಟ್ ಬಹಳ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಇಲ್ಲಿ ತನಕ ಡೇಟ್ಗಳ ವಿಚಾರವಾಗಿ ಯಾರೂ ನೇರವಾಗಿ ಮಾತನಾಡಿರಲಿಲ್ಲ.
ನಾವು ಒಂದಿಲ್ಲಿ ಗಮನಿಸಬೇಕು, ನವೆಂಬರ್ ಕ್ರಾಂತಿಯ ಚರ್ಚೆಯ ಸಂದರ್ಭದಲ್ಲಿ ನವೆಂಬರ್ 26ನೇ ತಾರೀಕು ಅಥವಾ 28ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಯಾರು ಗುರುಗಳು ಯಾರೋ ಡೇಟ್ ಅನ್ನ ಕೊಟ್ಟಿದ್ದಾರೆ. ಆ ದಿನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಒಳಗೆ ಕೆಲವರೆಲ್ಲ ಮಾತನಾಡ್ಕೊಳ್ತಾ ಇದ್ರು. ಆ ಇನ್ಸೈಡ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿತ್ತು. ನಾವು ಅದನ್ನು ಕೂಡ ಪ್ರಸಾರ ಮಾಡಿದ್ವಿ. ಆದ್ರೆ ಯಾರು ಕೂಡ ನೇರವಾಗಿ ನವೆಂಬರ್ 26ನೇ ತಾರೀಕೆ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರೆ ಅನ್ನೋದನ್ನ ಹೇಳಿರ್ಲಿಲ್ಲ. ಇವತ್ತು ಆ ಕೊಟ್ಟಂತ ಡೇಟ್ ನಲ್ಲಿ ಇರುವಂತಹ ಆ ವಿಶೇಷತೆ ಏನು ಅಂತಂದ್ರೆ, ನೇರವಾಗಿ ಆ ಹೇಳಿಕೆ ಡಿ ಕೆ ಶಿವಕುಮಾರ್ ಆಪ್ತ ಬಳಗದಿಂದ ಬಂದಿದೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ನೇರವಾಗಿ ಡೇಟ್ ಹೇಳಿಬಿಟ್ಟಿದ್ದಾರೆ. ಪ್ರಾಯಶಃ ನಮಗ್ ವಿಶ್ವಾಸ ಇದೆ ಜನವರಿ 6ನೇ ತಾರೀಕು ಪಟ್ಟಾಭಿಷೇಕ ಆಗತ್ತೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.